ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ಸೊ ನಾನಿವತ್ತು ಸಂಜೆಯಿಂದ ಬ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಟೈಮ್ ಇವಾಗ 3 o'clock ಆಗಿದೆ. ಆ್ಯಂಡ್ ಇವತ್ತು ಶನಿವಾರ, ನಾಳೆ ವೆಂಕಿದು ಬರ್ಡೇ ಇದೆ, ಅಂದರೆ June 15ಗೆ. ಸೊ ಹಂಗಾಗಿ ಇವತ್ತು ಕೇಕ್ ಆರ್ಡರ್ ಕೊಟ್ಟು ಬರೋಣ ಅಂತ ಹೋಗ್ತಾ ಇದ್ದೀನಿ. ಆದರೆ ನೈಟು 12 o'clockಗೆ ಕಟ್ ಮಾಡಿಸೋಣ ಅಂತ. ಇನ್ ಕೇಸ್ ಏನಾದರೂ ಗಾನವ್ ಎದ್ದಿದ್ರೆ 12ವರೆಗೂ ಕಟ್ ಮಾಡ್ತೀವಿ, ಇಲ್ಲಾಂದರೆ ನಾಳೆ ಬೆಳಿಗ್ಗೆನೇ. ಹಾಗಾಗಿ ಕೇಕ್ ಆರ್ಡರ್ ಕೊಡಬೇಕಿತ್ತು. ಬೆಳಗ್ಗೆಯಿಂದ ಹೋಗೋಣ ಅಂದ್ಕೊಂಡು ಹೋಗಿಲ್ಲ. ಇಲ್ಲೇ ಪಕ್ಕದಲ್ಲೇ ಹೇಳಿದೆ, ಬಟ್ ಅವರು ಕಸ್ಟಮೈಸ್ ಕೇಕ್ಗಳು ಮಾಡಲ್ವಂತೆ. ಮಾಮೂಲಿ ಪೇಸ್ಟ್ರಿ ಕೇಕ್ಗಳಾದರೆ ಕೊಡ್ತೀವಿ ಅಂದರು. ನನಗೆ ಯಾಕೋ ಅದು ಇಷ್ಟ ಆಗಲಿಲ್ಲ, ಹಂಗಾಗಿ ಬೇರೆ ಕೇಕ್ ಆರ್ಡರ್ ಕೊಟ್ಬರೋಣ ಅಂತ ಹೋಗ್ತಾ ಇದ್ದೀನಿ. ಆ್ಯಂಡ್ ಹಾಗೆ ಹೇರ್ ಸ್ಪಾಗೆ ಹೋಗಿರಲಿಲ್ಲ, 2 months ಆಗಿತ್ತು. ಸೊ ಹಂಗೆ ಹೇರ್ ಸ್ಪಾನು ಮಾಡಿಸ್ಕೊಂಡು ಕೇಕ್ ಆರ್ಡರ್ ಕೊಟ್ಟು ಬರಬೇಕು. ಚೆರಿನ ಅಮ್ಮನ ಹತ್ರ ಬಿಟ್ಟು ಹೋಗ್ತಾ ಇದ್ದೀನಿ. ಆ್ಯಂಡ್ ಗೈಸ್, ಇವಾಗ ಹೋಗಿ ಮೊದಲು ಕೇಕ್ ಆರ್ಡರ್ ಕೊಟ್ಟು ಆಮೇಲೆ ಹೇರ್ ಸ್ಪಾಗೆ ಹೋಗೋಣ. ವೀಡಿಯೋನ ಅಲ್ಲಿ ಕಂಟಿನ್ಯೂ ಮಾಡ್ತೀನಿ ಪಾರ್ಲರ್ಗೆ ಹೋದ್ಮೇಲೆ. ಹಾಗೆ ಬರ್ತಾ ಅಂದವೇ ಕೇಕ್ ಹೌಸ್ಗೆ ಹೋಗ್ಬಿಟ್ಟು ಕೇಕ್ ಆರ್ಡರ್ ಕೊಟ್ಬಿಟ್ಟು ಬಂದಿದ್ದೀನಿ. ಅವರು 7:30 ಆ ಥರ ಬಂದು ತಗೊಂಡೋಗಿ ಮ್ಯಾಮ್ ಅಂತ ಹೇಳಿದ್ದಾರೆ. ಅಷ್ಟರಲ್ಲಿ ನಾನು ಕೂಡ ಹೇರ್ ಸ್ಪಾ ಮಾಡಿಸ್ಕೊಂಡು ಮತ್ತೆ ಮನೆಗೆ ಹೋಗಿ ಅದಾದಮೇಲೆ ಬಂದು ಕೇಕ್ ತಗೊಂಡೋಗ್ಬೇಕು. ನಾನು ಪಾರ್ಲರಿಗೆ ಬಂದಿದ್ದು 3:30ಗೆ. ಬಟ್ ಇವತ್ತು ಸ್ಯಾಟರ್ಡೇ ಆಗಿರೋದ್ರಿಂದ ತುಂಬ ಜನ ಇದ್ದರು. ಹಾಫ್ ಆನ್ ಅವರ್ ವೆಯ್ಟ್ ಮಾಡಿ ಇವಾಗ ಹೇರ್ ಸ್ಪಾಗೆ ಕೂತಿದ್ದೀನಿ. ಅಂದರೆ ವೀಕೆಂಡ್ ಅಲ್ವಾ, ಸೊ ಹಂಗಾಗಿ ಸ್ವಲ್ಪ ರಶ್ ಇರುತ್ತೆ. ವೀಕ್ ಡೇಸಲ್ಲಿ ಬರಬೇಕಿತ್ತು ನೀವು ಅಂತಂದರು. ಬಟ್ ಏನು ಮಾಡೋದು, ನನಗೆ ಟೈಮೇ ಸಿಕ್ಕಿರಲಿಲ್ಲ. ಹಾಗಾಗಿ ಇವತ್ತು ಫ್ರೀ ಮಾಡಿಕೊಂಡು ಬಂದಿದ್ದೀನಿ. ಆಲ್ರೆಡಿ 2 months ಆಗಿತ್ತು ನಾನು ಹೇರ್ ಸ್ಪಾ ಮಾಡಿಸಿ. ಹಾಗಾಗಿ ಇವತ್ತು ಮಾಡಿಸ್ಲೇಬೇಕು ಅಂತ ಬಂದು ವೆಯ್ಟ್ ಮಾಡಿ ಮಾಡಿಸ್ತಾ ಇದ್ದೀನಿ. ಚೆರಿ ಬೇರೆ ಇನ್ನೂ ಮಲ್ಕೊಂಡಿರಲಿಲ್ಲ, ಇನ್ನೇನು ಅಮ್ಮ ಮಲಗಿಸ್ತಾರೆ ಅಂತ ಹೇಳ್ಬಿಟ್ಟು ಬಿಟ್ಬಿಟ್ಟು ಸ್ಪಾ ಎಲ್ಲ ಮುಗಿಸ್ಕೊಂಡು ಮತ್ತೆ ಶಾಪಿಂಗ್ ಬೇರೆ ಹೋಗಬೇಕು. ವೆಂಕಿಗೆ ಬರ್ಡೇಗೆ ಏನು ತೊಗೊಂಡಿಲ್ಲ, ಆ ಕೆಲಸ ಬೇರೆ ಇನ್ನೂ ಬಾಕಿ ಇದೆ. ಇವಾಗ ಹೇರ್ ಸ್ಪಾ ಎಲ್ಲ ಮಾಡಿ ಫೈನಲ್ಲು ಬಾಡಿ ಮಸಾಜ್ ಮಾಡ್ತಾ ಇದ್ದಾರೆ. ಟೈಮ್ ಇದ್ದರೆ ಇನ್ನೂ ಚೆನ್ನಾಗಿ ಮಾಡಿಕೊಡ್ತಿದ್ರು. ಇವತ್ತಾನೆ ಸ್ಪಾ ಮುಗಿಸ್ಕೊಂಡು ಬಂದೆ. ಟೈಮ್ ಆಲ್ರೆಡಿ 6 o'clock ಆಗಿದೆ. ಚೆರಿ ಅವಾಗಲಿಂದ ಹೇಳ್ತಾ ಇದ್ದಾನಂತೆ, ನಾವು ಅಮ್ಮ ಬೇರೆ ಫೋನ್ ಮಾಡಿ ಬೈತೈತೆ. ಯಾಕೋಗಿ ನೋಡೋಣ. ಅಲ್ಲಿ ಇವತ್ತು ಸ್ಯಾಟರ್ಡೇ ಅಲ್ವಾ, ಹಂಗಾಗಿ ತುಂಬ ಜನ ಇದ್ದರು, ಲೇಟ್ ಆಗುತ್ತೆ. ಇವಾಗ ಟೈಮು 7:30 ಆಗಿದೆ. ಕೇಕು 7:30 ಕೊಡ್ತೀವಿ ಅಂದಿದ್ರು. ಹಾಗಾಗಿ ಕೇಕ್ ಇಸ್ಕೊಂಡು ಬರೋಣ ಅಂತ ಹೋಗ್ತಾಯಿದ್ದೀನಿ. ಆ್ಯಂಡ್ ಹಾಗೆ ಅವನಿಗೆ ಬರ್ಡೇಗೆ ಸಲ ನಾನು ಏನೂ ಗಿಫ್ಟ್ ಕೊಡ್ತಾ ಇಲ್ಲ. ಸೊ ಬಟ್ಟೆನಾದರೂ ತೊಗೊಬರೋಣ ಅಂತ ನಾನು ಗಾನ ಹೋಗ್ತಾಯಿದ್ದೀವಿ. ಇವಾಗ ಹೋಗಿ ಮೊದಲು ಅವನಿಗೆ ಬಟ್ಟೆ ತೊಗೊಂಡು ಆಮೇಲೆ ಕೇಕ್ ಇಸ್ಕೊಂಡು ರಿಟರ್ನ್ ಮನೆ ಹೋಗೋಣ. ಹಾಯ್ ಮಾಡ. ಬಟ್ಟೆ ಎಲ್ಲ ತೊಗೊಂಡು ಇವಾಗ ಕೇಕ್ ಇಸ್ಕೊಂಡು ಹೋಗೋದಕ್ಕೆ ಅಂತ ಬಂದಿದ್ದೀವಿ. ಆ್ಯಂಡ್ ಇವಾಗ ಕೇಕ್ ರೆಡಿ ಆಗಿದೆ. ಕೇಕನ್ನು ಇಸ್ಕೊತೀನಿ. ಗಾನವನ್ನ ಕಂಟ್ರೋಲ್ ಮಾಡೋದೇ ಕಷ್ಟ. ಸೊ ಹಂಗಾಗಿ ಗಾನವ್ ಬಂದು ಸಪ್ರೇಟ್ ಕೇಕ್ ತೊಗೊಂಡು ಹೋಗೋದು. ಗೈಸ್, ಕೇಕು ರೆಡಿಯಾಗಿದೆ. ಬೆಸ್ಟ್ ಡ್ಯಾಡ್. ಆ್ಯಂಡ್ ಹಾಗೆ ಹ್ಯಾಪಿ ಬರ್ಡೇ ಅಂತ ಬರ್ಸೋಣ ಅಂದ್ಕೊಂಡಿದ್ದೀನಿ. ಇವಾಗ ಕರೆಕ್ಟಾಗಿ 12 ಗಂಟೆ ಆಗಿದೆ. ಕೇಕ್ ಕಟ್ ಮಾಡ್ಸಕ್ಕೆ ಹೋಗ್ತಾ ಇದ್ದೀವಿ ವೆಂಕಿಗೆ. ಬನ್ನಿ. ನಮ್ಮ ಚೆರಿನೂ ಮಲಗಿಲ್ಲ ಗೈಸ್, ಇವತ್ತು 12 ಗಂಟೆ ಆದ್ರೂ. ಕಿಟಕಿ ಆಗ್ತಕ್ಕತ್ತಲ್ಲ ಕಿಟಕಿ ಹಾಕಿ ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು ವೆಂಕಿ. ಅದ್ರ ಮೂತಿ ನೋಡಲಿ ಕಾಣೋದ. ಬರೀ ನನ್ನ ಮಾತ್ರ ಮಾಡ್ತಾ ಇದ್ದ ಎಲ್ಲ ಕೂರ್ಸ್ ಆತಾಗ ಅವನ್ನ ಕೂರ್ಸ್ನಾಗ ಅದ್ ಏನ್ ಮಾಡ್ತಾನ ನೋಡ. ಅಯ್ಯೋ
ಅಲ್ಲ ತಿನ್ನೋದಲ್ಲ ಮನೆ ಅದು ಸುಮ್ಮನೆ ಶೋ. ಹ್ಯಾಪಿ ಬರ್ಡೇ ಅಂತ ಹೇಳು ಪಪ್ಪಂಗೆ. ಥ್ಯಾಂಕ್ ಯು ಮಗನೇ. ಚೇರಿ ಅಂತ ತಿನ್ನ. ಇಲ್ಲ ನಾಗು ಕೈ ನೋಡ್ಕೊತಾವನ್ ಕಡೆ ನೆಕ್ಕೆತಾನೆ ಏನು ನೋಡೆ ನೋಡ್ಕೊತಾವನೆ. ಸರಿ ಎಲ್ಲರಿಕೆ ತಿಂದು ಎಲ್ಲ ಬಂದಿದ್ದೀವಿ ಅಲ್ಲೇ. ಕೋರ್ಟ್ ಹತ್ರ ಕೊಟ್ರಂತೆ ಅಡಿಕೆ. ಕೊಡೋಕೆ ಬರ್ತಾರೆ ಹುಡುಕೊಂಡು. ಹ್ಞೂ ಅಯ್ಯೋ ಹ್ಯಾಪಿ ಫಾದರ್ಸ್ ಡೇ ಅಂತ ಹೇಳು ಮಗನೇ. ಥ್ಯಾಂಕ್ ಯು ಮಗನೇ. ಥ್ಯಾಂಕ್ ಯು. ಹ್ಯಾಪಿ ಬರ್ಡೇ ಅಂತಾನೆ ಹೇಳು. ಹ್ಞೂ ಗಿಫ್ಟ್ ಓಪನ್ ಮಾಡು ಅನ್ನಕ್ಕಂದ. ಗಿಫ್ಟ್ ಓಪನ್ ಮಾಡು. ಥ್ಯಾಂಕ್ ಯು. ಏಯ್ ಝೂಮ್ ಮಾಡಿ ಹೆಸರ ಮಾಡ್ತೀವಿ. ಕಂದ ನೀನು ಇಟ್ಕೊಂಬಗ್ನೆ, ನೀನು ಕೊಟ್ಟಿರೋದು ಪಪ್ಪಂಗೆ. ಹ್ಞೂ ತಡ್ರಿ. ಸರಿ ಮಗಳನ್ನ ಕೊಡ್ತೀನಿ. ಹೇಳ್ಕಂದ ಹ್ಯಾಪಿ ಫಾದರ್ಸ್ ಡೇ ಅಂತ. ಥ್ಯಾಂಕ್ ಯು. ನಿಂದು ಶರ್ಟಿಗೆ ಅಳತೆ ಮಾಡ್ಕೊಂಡು ತಂದಿದ್ದೀನಿ, ಬಟ್ ಅಲ್ಲಿ ಏನಾದರೆ ಕಲರ್ಸ್ ಇರಲಿಲ್ಲ. ಹಾಯ್ ಗಾಯ್ಸ್, ಗುಡ್ ಮಾರ್ನಿಂಗ್. ನಾನು ಮತ್ತೆ ನೆಕ್ಸ್ಟ್ ಡೇಯಿಂದ ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಸೊ ಇವತ್ತು ವೆಂಕಿ ಬರ್ಡೇ, ಹಾಗೆ ಒಂದು ನಾಮಕರಣ ಇತ್ತು, ಹಾಗಾಗಿ ಬೆಳಿಗ್ಗೆನೇ ರೆಡಿ ಆಗ್ತಿದ್ದೀವಿ. ಸರಿ ನೋಡಿ, ರೆಡಿಯಾಗಿ ಮಲಗಿಸಿದ್ದೀನಿ. ತುಮಕೂರಲ್ಲಿರೋದು ಫಂಕ್ಷನು, ಸೊ ಹಂಗಾಗಿ ಬೇಗ ರೆಡಿ ಆಗ್ತಿದ್ವಿ. ಹೋಗಿ ಫಂಕ್ಷನ್ ಮುಗಿಸ್ಕೊಂಡು ಬಂದು ಸಂಜೆಗೆ ಏನಾದರೂ ಸ್ಪೆಷಲ್ ಅಡುಗೆ ಮಾಡೋದು, ಇಲ್ಲಾಂದರೆ ಹೋಟೆಲ್ಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಸರಿ ಕನ್ನಮ್ಮ ಆಯ್ ಮಾಡು. ಎಸ್, ಇವಾಗ ಫೈನಲಿ ಫಂಕ್ಷನ್ಗೆ ರೀಚ್ ಆಗಿದ್ದೀವಿ. ನಾವು ರೀಚ್ ಆಗೋಷ್ಟರಲ್ಲಿ 1 o'clock ಆಗಿಬಿಟ್ಟಿತ್ತು. ಫಂಕ್ಷನ್ ಎಲ್ಲ ಸ್ಟಾರ್ಟ್ ಆಗಿತ್ತು. ನಾವು ಬಂದು ಸ್ವಲ್ಪ ಹೊತ್ತು ಕೂತಿದ್ದು, ಅದಾದಮೇಲೆ ನಾವು ಕೂಡ ಹೋಗಿ ಫೋಟೋಸ್ ಎಲ್ಲ ತೆಗೆಸ್ಕೊಂಡ್ವಿ. ಆ್ಯಂಡ್ ಚೆರಿ ನೋಡಿ ಆರಾಮಾಗಿ ಹಾಯ್ ಮಾಡೆ, ಹಾಯ್ ಮಾಡು. ನಾವು ಕೂಡ ಹೋಗಿ ಗಿಫ್ಟ್ ಎಲ್ಲ ಕೊಟ್ಟು ಫೋಟೋಸ್ ಎಲ್ಲ ತೆಗೆಸ್ಕೊಂಡ್ವಿ. ಅದಾದಮೇಲೆ ಹೋಗಿ ಊಟ ಕೂಡ ಮುಗಿಸ್ಕೊಬಂದ್ವಿ. ಊಟಕ್ಕೆ ವೆಜ್ ಊಟ ಮಾಡಿಸಿದ್ರು. ಆ್ಯಕ್ಚುಲಿ ನಾನು ಬರಬೇಕಾದ್ರೆ ನಾನ್ ವೆಜ್ ಊಟ ಅಂತ ಅಂದ್ಕೊಂಡಿದ್ದೆ, ಬಟ್ ವೆಜ್ಜು. ಚೆನ್ನಾಗಿತ್ತು ಊಟ ಎಲ್ಲ. ಊಟ ಮಾಡಿಕೊಂಡು ಬಂದು ಸ್ವಲ್ಪ ಹೊತ್ತು ಕೂತಿದ್ವಿ. ಅದಾದಮೇಲೆ ಟೈಮ್ ಕೂಡ ಆಲ್ರೆಡಿ 3 o'clock ಆಗಿತ್ತು, ಹಾಗಾಗಿ ಚೆರಿಗೂ ಕೂಡ ಊಟ ಮಾಡಿಸ್ಕೊಂಬಿಡೋಣ ಅಂದ್ಬಿಟ್ಟು ಅವನಿಗೂ ಕೂಡ ಸೆರ್ಲಾಕ್ ತೊಗೊಬಂದಿದ್ದೆ. ಅವನಿಗೂ ಊಟ ಎಲ್ಲ ಮಾಡಿಸ್ಕೊಂಡು ಹಾಗೆ ಎಲ್ಲರೂ ಸ್ವಲ್ಪ ಹೊತ್ತು ಕೂತ್ಕೊಂಡು ಮಾತಾಡ್ತಾಯಿದ್ವಿ. ಆ್ಯಂಡ್ ಹಾಗೆ ಗಾನವ್ ಕೂಡ ಚೆನ್ನಾಗಿ ಆಟ ಆಡ್ಕೋತಾ ಇದ್ದ. ಬಂದಾಗ ಸ್ವಲ್ಪ ಹೊತ್ತು ಅಳ್ತಾ ಇದ್ದ. ಅದಾದಮೇಲೆ ಅವನಿಗೂ ಕೂಡ ಚೆನ್ನಾಗಿ ಫ್ರೆಂಡ್ಸ್ ಜೊತೆ ಎಲ್ಲ ಆಟ ಆಡ್ಕೋತಾ ಇದ್ದ. ಹಂಗಾಗಿ ಆಟ ಆಡಲಿ ಸ್ವಲ್ಪ ಹೊತ್ತು ಅಂತ ಕೂತಿದ್ವಿ. ಎಲ್ಲ ಮುಗಿಸ್ಕೊಂಡು ಇವಾಗ ಮನೆಗೆ ಹೊರಡ್ತಾ ಇದ್ದೀವಿ. ಟೈಮ್ ಆಲ್ರೆಡಿ 4 o'clock ಆಗಿದೆ. ಇನ್ನೇನು ನಾವು ಚನ್ನರಾಯಪಟ್ಟಣ ರೀಚ್ ಆಗೋಷ್ಟರಲ್ಲಿ 6 o'clock ಆಗಿಬಿಡುತ್ತೆ. ಹಾಗಾಗಿ ಹೊರಡೋಣ ಅಂದ್ಬಿಟ್ಟು ಇವಾಗ ಹೊರಡ್ತಾ ಇದ್ದೀವಿ. ಹಾಗೆ ಹೋಗ್ತಾ ಅಂದವೇ ಕೆಲವೊಂದು ನರ್ಸರಿಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಗಿಡಗಳನ್ನ ತೊಗೋಬೇಕು ಅಂತ. ನೋಡೋಣ, ಟೈಮ್ ಇದ್ದರೆ ನರ್ಸರಿ ಎಲ್ಲ ಓಪನ್ ಇದ್ದರೆ ತಗೊಂಡು ಹೋಗಬೇಕು. ಲೈಟಾಗಿ ಮಳೆ ಬೇರೆ ಬರ್ತಾಯಿತ್ತು, ಅಂದರೆ ಸೋನೆ ಬರ್ತಾಯಿತ್ತು ಅಷ್ಟೇ.
ಒಂಥರ ವೆದರೆಲ್ಲ ಚೆನ್ನಾಗಿತ್ತು ಇವತ್ತು, ಬಿಸಿಲೇನೂ ಇರಲಿಲ್ಲ, ಚೆನ್ನಾಗಿ ಗಾಳಿ ಎಲ್ಲ ಬೀಸ್ತಿತ್ತು. ಹಾಗಾಗಿ ಚೆನ್ನಾಗಿತ್ತು ವೆದರು. ಇವಾಗ ಮನೆಗೆ ಹೊರಟಿದ್ದೀವಿ. ಇನ್ನೇನು ನಮ್ಮ ಜೊತೆ ವೆಂಕಿಯವರ ಕೊಲೀಗ್ ಕೂಡ ಬಂದಿದ್ದರು ಚನ್ನರಾಯಪಟ್ಟಣದಿಂದ. ಹಾಗಾಗಿ ಎಲ್ಲರ ಜೊತೆಲೇ ಹೋಗಿ ರಿಟರ್ನ್ ಇವಾಗ ಜೊತೆಲೇ ಬರ್ತಾಯಿದ್ದೀವಿ ಚನ್ನರಾಯಪಟ್ಟಣಕ್ಕೆ. ಆ್ಯಂಡ್ ಹಾಗೆ ಚೆರ್ರಿದು ಊಟ ಎಲ್ಲ ಆಯಿತು, ನಿದ್ದೆನೂ ಆಯ್ತಲ್ವ, ಅವನು ಕೂಡ ಆರಾಮಾಗಿ ಆಟ ಆಡ್ಕೋತಾ ಇದ್ದಾನೆ. ನಮ್ಮ ಚೆರ್ರಿಗೆ ಗಾನ ಅಂದರೆ ತುಂಬ ಇಷ್ಟ. ಈ ಗಾನ ಒಂದು ಸ್ಮೈಲ್ ಕೊಟ್ಟರೆ ಸಾಕು, ಅವನು ಕೂಡ ಡ್ಯಾನ್ಸ್ ಮಾಡ್ತಿರ್ತಾನೆ ಅವನ ಜೊತೆ. ಹಂಗಾಗಿ ಇಬ್ಬರು ಕೂಡ ಆರಾಮಾಗಿ ಆಟ ಆಡ್ಕೋತಾ ಇದ್ರು ಕಾರಲ್ಲೇ. ಸಾಂದವೇನೆ ಹೂವಿನ ಗಿಡಗಳನ್ನ ತೊಗೊಳ್ಳೋಣ ಅಂತ ಬಂದಿದ್ದೀನಿ ನರ್ಸರಿಗೆ. ಇದು ಯಾವುದೋ ಚೆನ್ನಾಗಿತ್ತು ನರ್ಸರಿ, ನೋಡಿ ಎಷ್ಟೊಂದು ಗಿಡಗಳೈತೆ. ಹಾಗಾಗಿ ಒಂದೆರಡು ಇಂಡೋರ್ ಪ್ಲ್ಯಾಂಟ್ಸ್ ತೊಗೋಬೇಕಿತ್ತು, ಅದಕ್ಕೆ ಬಂದಿದ್ದೀವಿ. ನಡಿ ಬಂದೆ. ಅದು ಬೆಳೀತು ಸರ್, ನೋಡಿ ಅಲ್ಲಿ ಆ ಕಡೆ ಬೆಳೆದೈತಲ್ಲ. ಎಸ್ ಗೈಸ್, ನೀವು ಯಾರಾದರೂ ಗಿಡಗಳನ್ನ ತಗೋಬೇಕು ಅಂದರೆ ಈ ನರ್ಸರಿಗೆ ಬನ್ನಿ. ತುಂಬ ಸಕ್ಕತ್ತಾಗಿರೋ ಗಿಡಗಳಿದ್ದಾವೆ. ವೆರೈಟೀಸ್ ನೋಡಿ ಎಷ್ಟು ದೊಡ್ಡದಾಗಿದೆ ಅಂತ. ಮಳೆ ಬರ್ತೈತೆ. ಬೆಂಗಳೂರಿಂದ ಚನ್ನರಾಯಪಟ್ಟಣಕ್ಕೆ ಹೋಗೋ ರೋಡಲ್ಲಿ ಸಿಗುತ್ತೆ. ಎಸ್ ಗೈಸ್, ಗಿಡಗಳನ್ನ ತೊಗೊಂಡಿದ್ದೀನಿ. ಒಂದು 4 ಗಿಡ ಅಷ್ಟೇ ತೊಗೊಂಡಿದ್ದು. ಯಾವ್ದ್ಯಾವುದು ಅಂತ ತೋರಿಸ್ತೀನಿ ನಿಮಗೆ ಹೋದ್ಮೇಲೆ. ಸಖತ್ ಗಿಡಗಳಿದ್ದಾವೆ ಗೈಸ್ ಇಲ್ಲಿ. ಗಿಡಗಳನ್ನೆಲ್ಲ ತಗೊಂಡು ಇವಾಗ ಹೊರಡ್ತಾ ಇದ್ದೀವಿ ಚನ್ನರಾಯಪಟ್ಟಣಕ್ಕೆ. ಗೈಸ್, ಫೈನಲಿ ಮನೆಗೆ ಬಂದ್ವಿ. ಟೈಮ್ ಆಲ್ರೆಡಿ 6:30 ಆಗಿದೆ. ಬಂದು ಫ್ರೆಶ್ ಅಪ್ ಆಗಿ ಸ್ವಲ್ಪ ಹೊತ್ತು ಕೂತಿದ್ದು, ಕಾಫಿ ಕುಡಿದು ಇವಾಗ ಚೆರಿನ ಮಲಗಿಸಿದ್ದೀನಿ. ಮಲ್ಕೊಂಡ್ಬಿಟ್ಟಿದ್ದಾನೆ. ಬಂದು ಸ್ವಲ್ಪ ಹೊತ್ತು ಆಟಾಡಿ ಮಲ್ಕೊಂಡ. ಬೆಳಗ್ಗೆಯಿಂದ ಸರಿ ನಿದ್ದೆ ಆಗಿರಲಿಲ್ಲ. ಕಾರಲ್ಲಿ ಮಲ್ಕೋತಾನೆ, ಬಟ್ ಅಷ್ಟು ಕಂಫರ್ಟ್ ಇರಲ್ಲ ಅವನಿಗೆ. ಹಂಗಾಗಿ ಬಂದ ತಕ್ಷಣ ಮಲ್ಕೊಂಡ. ಆ್ಯಂಡ್ ಇವತ್ತು ಊಟಕ್ಕೆ ಚಿಕನ್ ತಂದುಕೊಟ್ಟಿದ್ದಾನೆ ವೆಂಕಿ. ಅವನೆಲ್ಲ ಹೋದ ಹೊರಗಡೆ. ಇನ್ನೊಬ್ರದ್ದು ಯಾವುದೋ ಬರ್ಡೇ ಇತ್ತಂತೆ, ಸೊ ಹಂಗಾಗಿ ಕೇಕ್ ಕಟ್ ಮಾಡಿಸ್ಬಿಟ್ಟು ಬರ್ತೀನಿ ಅಂತ ಹೋದ. ನಾವಿವಾಗ ಚಿಕನ್ ಸಾಂಬಾರು ಮಾಡ್ಕೋಬೇಕು. ಅಮ್ಮ ಬಿರಿಯಾನಿ ಮಾಡ್ತೀನಿ ಅಂತ ಅಂದಿದ್ದಾರೆ, ಅವ್ರು ಮಾಡ್ತಾರೆ. ಎಸ್, ಇವಾಗ ಅಡುಗೆ ಎಲ್ಲ ಆದಮೇಲೆ ನಾನು ವೀಡಿಯೋನ ಕಂಟಿನ್ಯೂ ಮಾಡ್ತೀನಿ. ಬಂದು ಗಿಡಗಳನ್ನೆಲ್ಲ ತೊಗೊಬಂದಿದ್ವಿ ಅಲ್ವಾ, ಸೊ ಅದನ್ನೆಲ್ಲ ಇವಾಗ ತೆಗೆದಿಟ್ಟಿದ್ದೀನಿ. ಅದನ್ನು ಹಾಕೋದಕ್ಕೆ ಮಣ್ಣಿಲ್ಲ, ಹಂಗಾಗಿ ಬೆಳಗ್ಗೆ ನಮ್ಮ ಮಾವಂಗೆ ಮಣ್ಣು ತೊಗೊಬನ್ನಿ ಅಂತ ಹೇಳಿದ್ದೀನಿ. ಬೆಳಗ್ಗೆ ತಂದು ಕೊಡ್ತಾರೆ. ಅದನ್ನೆಲ್ಲ ಬೆಳಗ್ಗೆ ಸೆಟಪ್ ಮಾಡಬೇಕು. ಎಸ್ ಗೈಸ್, ಅಡುಗೆ ಎಲ್ಲ ಆದಮೇಲೆ ನಾನು ವೀಡಿಯೋನ ಕಂಟಿನ್ಯೂ ಮಾಡ್ತೀನಿ. ಊಟಕ್ಕೆ ಸಿಂಪಲ್ಲಾಗಿ ಬಿರಿಯಾನಿ ಮತ್ತು ಚಿಕನ್ ಗ್ರೇವಿ ಮಾಡ್ಕೊಂಡಿದ್ದೀವಿ. ವೆಂಕಿ ಊಟಕ್ಕೆ ಮನೆಗೆ ಬರಲಿಲ್ಲ, ಲೇಟ್ ಆಗುತ್ತೆ ಅಂತ ಅಂದ್ಕೊಂಡು ನಾನು ಅಮ್ಮ ಅಪ್ಪಾಜಿ ಎಲ್ಲರೂ ಒಟ್ಟಿಗೆ ಕುತ್ಕೊಂಡು ಊಟ ಮುಗಿಸ್ಕೊಂಡ್ವಿ. ಎಸ್ ಗೈಸ್, ಇವಾಗ ಟೈಮ್ ಆಲ್ರೆಡಿ 12:30 ಆಗಿದೆ. ಇನ್ನೂ ಮಲ್ಕೊಂಡಿಲ್ಲ. ಇವಾಗ ಮಲ್ಕೋಬೇಕು. ಮಕ್ಕಳು ಚೆನ್ನಾಗಿ ಆಟಾಡ್ತಾಯಿದ್ರು, ಹಾಗಾಗಿ ಆಟಾಡಿಸ್ತಾ ಇದ್ದೆ. ಅಂದರೆ ಚೆರಿ ಬಂದು ಸ್ವಲ್ಪ ಹೊತ್ತು ಮಲ್ಕೊಂಡಿದ್ದ. ಎದ್ದಿದ್ದೆ ಅವನು ಮತ್ತೆ 9 o'clock. ಅದಾದಮೇಲೆ ಊಟ ಮಾಡಿ ಮತ್ತೆ ಇಷ್ಟವರೆಗೂ ಆಟಾಡಿ ಇವಾಗ ಮಲ್ಕೊಂಡಿದ್ದಾನೆ. ಆ್ಯಂಡ್ ವೆಂಕಿ ಕೂಡ ಇನ್ನೂ ಮನೆಗೆ ಬಂದಿಲ್ಲ, ಎಷ್ಟೊತ್ತಿಗೆ ಬರ್ತಾನೆ ಗೊತ್ತಿಲ್ಲ. ನನಗಂತೂ ಅಂದರೆ ತುಮಕೂರಿಗೆ ಹೋಗಿ ಬಂದ್ವಿ ಅಲ್ವಾ, ಸ್ವಲ್ಪ ಹಂಗಾಗಿ ಟಯರ್ಡ್ ಅಂತ ಅನ್ನಿಸ್ತಾಯಿತ್ತು. ಹಾಗಾಗಿ ಇವಾಗ ಮಲ್ಕೊಳ್ಳೋಣ ಅಂತ ಬಂದೆ. ಸರಿ, ನೋಡಿ ಹೆಂಗೆ ಮಲ್ಕೊಂಡಿದ್ದಾನೆ. ಗಾನವು ಅಮ್ಮನ ಜೊತೆ ಮಲ್ಕೊಂಡಿದ್ದಾನೆ. ಸೊ ನಾನು ಚೆರಿ ಇಲ್ಲಿ ಮಲ್ಕೊಂಡಿದ್ದೀವಿ. ಆ್ಯಂಡ್ ನಾನು ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಾಯಿದ್ದೀನಿ. ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಸಿಗ್ತೀನಿ ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ. ಅಲ್ಲಿವರೆಗೂ ಕಾಯ್ತಾ ಇರಿ. ಟೇಕ್ ಕೇರ್. ಬಾಯ್ ಬಾಯ್.